ಇದು ನಂಗಿದೆ ಒಂದು ದೊಡ್ಡ ಪ್ರಶ್ನೆ. ಯಾಕೆ ನಾವ್ ಲೈಫ್ ಅಲ್ಲಿ ಹೇಟ್ ಮಾಡೋ ಕೆಲ್ಸನೇ ಮಾಡ್ತೀವಿ? ಮೊದ್ಲು ಹೇಟ್ ಮಾಡೋ ಡಿಗ್ರಿ, ಆಮೇಲೆ ಹೇಟ್ ಮಾಡೋ ಜಾಬ್, ಫೈನಲಿ ಲೈಫ್ ನೇ ಹೇಟ್ ಮಾಡಿ ನಂಗ್ ಲಕ್ಕೇ ಇಲ್ಲ ಅಂತ ದೇವ್ರನ್ ಬ್ಲೇಮ್ ಮಾಡ್ತೀವಿ. ಇಲ್ಲ ಲೈಫ್ ನಲ್ಲಿ ನೆಮ್ಮದಿನೇ ಇಲ್ಲ ಅಂತ ಮೆಂಟಲಿ ವೀಕ್ ಆಗ್ತೀವಿ. ಯಾಕೆ ನೀವೇ ಯೋಚನೆ ಮಾಡಿ. ಪ್ರತಿ ದಿನ ಬೆಳಗ್ಗೆ ಕಂಡ್ಬಿಟ್ರೆ ಆ ಸ್ಟ್ರೆಸ್ಫುಲ್ ಜಾಬಿಗೆ ಹೋಗಕ್ಕೆ ಯಾಕೆ ಎದ್ದೇಳ್ಬೇಕು ಅಂತ ಮೂಡ್ ಆಫ್ ಆಗುತ್ತೆ. ಟ್ರಾಫಿಕ್ ನೆನ್ಸ್ಕೊಂಡ್ರೇನೆ ಕೋಪ, ಲಂಚ್ ಬಾಕ್ಸ್ ನಲ್ಲಿ ಇವತ್ತೂ ಏನು ಹೆಲ್ದಿ ಇಲ್ವಲ್ಲ ಅನ್ನೋ ಇರಿಟೇಷನ್, ಟೋಟಲಿ ಲೈಫ್ ಬಗ್ಗೆನೇ ಫ್ರಸ್ಟ್ರೇಷನ್. ದೊಡ್ಡವರಷ್ಟೇ ಅಲ್ಲ, ಸ್ಟೂಡೆಂಟ್ಸ್ ಕೂಡ ಹೇಟ್ ಮಾಡೋದನ್ನೇ ಓದೋದು. ಇದನ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಇಂಡಿಯಾದಲ್ಲಿ ಸ್ಟೂಡೆಂಟ್ಸ್ ಕೆರಿಯರ್ ಹೇಗ್ ಚೂಸ್ ಮಾಡ್ತಾರೆ ಗೊತ್ತಾ? ಒಂದು ಫ್ಯಾಮಿಲಿ ಪ್ರೆಷರ್, ಇನ್ನೊಂದು ಸೇಫ್ ಆಪ್ಷನ್ಸ್ ಯಾವ್ದು ಅಂತ ನೋಡ್ಕೊಂಡಂತೆ. ಇಷ್ಟಪಟ್ಟು ಕೋರ್ಸ್ ಮಾಡೋರಂತೂ ತುಂಬಾ ಕಮ್ಮಿ. ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅಥವಾ ನಿಮಗ್ 30 ಇಯರ್ಸ್ ಆದಾಗ ಮಿಡ್ ಲೈಫ್ ಕ್ರೈಸಿಸ್ ಇಂದ ಡಲ್ ಆಗಿ ಬೇಜಾರಿನ ಜೀವನ ನಡೆಸಬಾರ್ದು ಅಂದ್ರೆ ಈ ವಿಡಿಯೋನ ಪೂರಾ ನೋಡಿ. ಇನ್ನ ಬರೀ 3 ಮಿನಿಟ್ಸ್ ನಲ್ಲಿ ಲೈಫ್ ನೇ ಹೇಟ್ ಮಾಡೋ ಸಿಚುಯೇಷನ್ ಗೆ ನಾವ್ ಯಾಕೆ ಹೋಗ್ತೀವಿ ಅನ್ನೋ ಸೀಕ್ರೆಟ್ ಸೈಕಾಲಜಿನ ಸಿಂಪಲ್ ಆಗಿ ಹೇಳ್ತೀನಿ. ಹಾಯ್, ನಾನ್ ಚೈತ್ರ. ನಾವ್ ಪ್ರಾಬ್ಲಮ್ಸ್ ಯಾವಾಗ್ಲೂ ಆಚೆಯಿಂದ ಶುರು ಆಗುತ್ತೆ ಅಂತ ಅನ್ಕೊಂತೀವಿ, ಬಟ್ ರಿಯಾಲಿಟಿ ಏನ್ ಗೊತ್ತಾ? ಆಚೆ ಇರೋದು ಸಿಚುಯೇಷನ್ಸ್ ಅಷ್ಟೇ. ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ನಮ್ ಬ್ರೈನ್ ನಲ್ಲಿ. ಅದಕ್ಕೆ ಮೊದ್ಲು ಇಷ್ಟ ಇಲ್ದಿರೋದನ್ನ ಮಾಡಕ್ಕೆ ನಮ್ ಬ್ರೈನ್ ಯಾಕೆ ಒಪ್ಪುತ್ತೆ ಅಂತ ಸೋಮನ್ ಕೇಳೋಣ. 5000 ವರ್ಷದ ಹಿಂದೆ ಸೋಮ ಅಂತ ಒಬ್ಬ ಬೇಟೆಗಾರ ಇದ್ದ. ಸೋಮ ಏನಾದ್ರೂ ಲೈಫ್ ನಲ್ಲಿ ನಂಗೆ ಪ್ಯಾಷನ್ ಮುಖ್ಯ ಅಂತ ಅವನ್ ಟ್ರೈಬ್ ನ ಬಿಟ್ಟು ಫಾರೆಸ್ಟ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗಿದ್ರೆ ಏನಾಗ್ತಿತ್ತು ಹೇಳಿ? ಹುಲಿಗೋ ಸಿಂಹಕ್ಕೋ ಹ್ಯಾಪಿ ಮೀಲ್ ಆಗ್ತಿದ್ದ ಅಷ್ಟೇ. ಅದಕ್ಕೆ ಎವಲ್ಯೂಷನ್ ಮನುಷ್ಯಂಗೆ ಕಲಿಸಿರೋ ಒಂದ್ ದೊಡ್ಡ ಲೆಸನ್, ಸರ್ವೈವಲ್ ಇಸ್ ಎವ್ರಿಥಿಂಗ್. ಸೊ ಸ್ಯಾಟಿಸ್ಫ್ಯಾಕ್ಷನ್ ಗಿಂತ ಸರ್ವೈವಲ್ ಮುಖ್ಯ ಅಂತ ನಮ್ ಬ್ರೈನ್ ಫಿಕ್ಸ್ ಆಯ್ತು. ಇದನ್ನೇ ಅಬ್ರಹಾಂ ಮಾಸ್ಲೋ ಅವರ ಫೇಮಸ್ ಹೈರಾರ್ಕಿ ಆಫ್ ನೀಡ್ಸ್ ಕೂಡ ಹೇಳೋದು. ಈ ಪಿರಾಮಿಡ್ ನೋಡಿ, ನಮ್ ಪರ್ಪಸ್, ಪ್ಯಾಷನ್, ಡ್ರೀಮ್ಸ್ ಏನು ಅಂತ ಕೇಳಕ್ ಮುಂಚೆ ನಮ್ ಬ್ರೈನ್ ಮೊದ್ಲು ನೀನ್ ಸೇಫ್ಟಿ ನೋಡ್ಕೋ ಅಂತ ಭಯ ಪಡಿಸುತ್ತೆ. ಕಾಲೇಜ್ ಅಲ್ಲಿ ಆ ಬೋರಿಂಗ್ ಸಬ್ಜೆಕ್ಟ್ ಓದು, ಅದು ನಿನ್ ಕೆರಿಯರ್ ಇನ್ಶೂರೆನ್ಸ್. ಆ ಇರಿಟೇಟಿಂಗ್ ಜಾಬೇ ಮಾಡು, ಅದ್ ನೀನ್ ಊಟ ಮತ್ತೆ ರೆಂಟ್. ಆ ಆಕ್ವರ್ಡ್ ಫ್ಯಾಮಿಲಿ ಫಂಕ್ಷನ್ ನ ಅಟೆಂಡ್ ಮಾಡು, ಅದು ನೀನ್ ಸೋಷಿಯಲ್ ಸೇಫ್ಟಿ ನೆಟ್ ಅಂತ ಮೈಂಡ್ ನಲ್ಲಿ ರಿಪೀಟ್ ಆಗಿ ಆಗಿ ನಾವ್ ಹೇಟ್ ಮಾಡೋದನ್ನೇ ಮಾಡ್ತಾ ಇರ್ತೀವಿ. ಹೌದು, ಇದ್ ನನಗೂ ಫೀಲ್ ಆಗಿದೆ ಅಂತ ನಿಮಗ್ ಅನ್ಸಿದ್ರೆ ವಿಡಿಯೋಗೆ ಒಂದ್ ಲೈಕ್ ಕೊಡಿ. ಇದ್ ನಮ್ ಒಳಗಿನ ಪ್ರಾಬ್ಲಮ್ ಆದ್ರೆ ನೆಕ್ಸ್ಟ್ ನಮ್ ಹೊರಗಿನ ಪ್ರಾಬ್ಲಮ್, ಅದೇ ಸೋಷಿಯಲ್ ಕಂಡೀಷನಿಂಗ್. ಒಂದ್ ನಿಮಿಷ ಇದ್ರ ಬಗ್ಗೆ ಯೋಚನೆ ಮಾಡಿ. ನಿಮಗ್ ನಿಜ ಅನ್ಸುತ್ತಾ ಹೇಳಿ? ನಾವ್ ಯಾವ ಕೆಲ್ಸನು ಆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇಂದ ಮಾಡಲ್ಲ, ಅದ್ರಿಂದ ಸಿಗೋ ಪ್ರಾಫಿಟ್ಸ್ ಗೆ ಮಾತ್ರ ಮಾಡ್ತೀವಿ. ಓದೋದು ಕೆಲ್ಸ ಸಿಗ್ಲಿ ಅಂತ, ಜಾಬ್ ಮಾಡೋದು ಸ್ಪೆಂಡ್ ಮಾಡೋ ದುಡ್ಡು ಸಿಗ್ಲಿ ಅಂತ. ಮೈಂಡ್ ಅಲ್ಲಿ ಯಾವಾಗ್ಲೂ ರಿಸಲ್ಟ್ ಮತ್ತೆ ಪ್ರಾಫಿಟ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಆ ಪ್ರಾಸೆಸ್ ನ ಎಂಜಾಯ್ ಮಾಡೋದ್ ಹೇಗೆ? ಇನ್ನೊಂದು, ನಮ್ಗೆಲ್ಲ ಸೊಸೈಟಿಯಿಂದ ಗುಡ್ ಅನ್ಸ್ಕೊಬೇಕು ಅನ್ನೋ ಸ್ಟ್ರಾಂಗ್ ಆಸೆ ಇರುತ್ತೆ. ಎಲ್ಲಾರು ನಮ್ಮನ್ನ ರೆಸ್ಪೆಕ್ಟ್ ಮಾಡ್ಬೇಕು, ವಿ ನೀಡ್ ಟು ಫಿಟ್ ಇನ್ ಅನ್ನೋದು ಗಟ್ಟಿಯಾಗಿ ಮನ್ಸಲ್ಲಿ ಕೂತಿದೆ. ರಿಸ್ಕ್ ತಗೊಂಡ್ರೆ ಎಲ್ಲ ಅವಮಾನ ಆಗ್ಬಿಡುತ್ತೋ ಅನ್ನೋ ಭಯಕ್ಕೆ ನಾವ್ ಏನ್ ಮಾಡ್ತೀವಿ ಹೇಳಿ? ನಮ್ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಅನಲೈಸ್ ಕೂಡ ಮಾಡದೆ ಎಲ್ಲಾರು ಹೋಗೋ ದಾರಿನಲ್ಲೇ ಹೋಗ್ತಾ ಇರ್ತೀವಿ ಅಲ್ವಾ? ಈಗ ನೀವು ಆನೆಸ್ಟ್ ಆಗಿ ಕಮೆಂಟ್ ಅಲ್ಲಿ ಹೇಳಿ, ನಿಮ್ ಡಿಗ್ರಿ ಮತ್ತೆ ನಿಮ್ ಜಾಬ್ ನಿಮ್ ಚಾಯ್ಸಾ ಅಥವಾ ಸೊಸೈಟಿ ಪ್ರೆಷರ್ ಅಂತ? ರಿಸ್ಕ್ ತಗೊಂಡು ನಮ್ ಡ್ರೀಮ್ ಹಿಂದೆ ಹೋಗೋ ಆಸೆ ಮನ್ಸ್ನಲ್ಲಿದ್ರು ತುಂಬಾ ಸರಿ ದಾರಿ ತಪ್ಪಿ ಶಾರ್ಟ್ ಟರ್ಮ್ ರಿಲೀಫ್ ಹಿಡಿತೀವಿ. ಇದೇ ನಮ್ 3ನೇ ಪ್ರಾಬ್ಲಮ್. ಸೈಕಾಲಜಿಸ್ಟ್ BF ಸ್ಕಿನ್ನರ್ ಅವರ ಬಿಹೇವಿಯರಲ್ ರಿಸರ್ಚ್ ಹೇಳುತ್ತೆ, ನಮ್ಗೆ ಯಾವ ಬಿಹೇವಿಯರ್ ಇಂದ ಇಮಿಡಿಯೇಟ್ ರಿವಾರ್ಡ್ ಸಿಗುತ್ತೋ ಅದೇ ಬಿಹೇವಿಯರ್ ನ ನಾವು ರಿಪೀಟ್ ಆಗಿ ಮಾಡ್ತೀವಿ ಅಂತ. ಅದಕ್ಕೆ ನೋಡಿ, ಯೂಸ್ಲೆಸ್ ಸ್ಕ್ರಾಲಿಂಗ್, ಸೋಷಿಯಲ್ ಮೀಡಿಯಾ ಮೆಸೇಜಿಂಗ್, ಜಂಕ್ ಫುಡ್ ತಿನ್ನೋದು, ಲೇಜಿಯಾಗಿ ಟೈಮ್ ವೇಸ್ಟ್ ಮಾಡೋದು, ಇದೆಲ್ಲ ಈ ಕ್ಷಣಕ್ಕೆ ತುಂಬಾ ರಿವಾರ್ಡಿಂಗ್ ಅನ್ಸುತ್ತೆ. ನಮ್ ಎಲ್ಲಾ ಪ್ರಾಬ್ಲಮ್ಸ್ ಮರೆತ್ ಹೋದಂಗ್ ಅನ್ಸುತ್ತೆ. ಆದ್ರೆ ನೆನ್ಪಿಡಿ, ಇವೇ ನಮ್ ಲೈಫ್ ನ ಡಲ್ ಮಾಡ್ತಾ ಹೋಗೋದು. ಸೊ ಈ ಶಾರ್ಟ್ ಟರ್ಮ್ ರಿಲೀಫ್ಸ್ ಇಂದ ಹೋದ್ರೆ ಲಾಂಗ್ ಟರ್ಮ್ ನಲ್ಲಿ ಲೈಫ್ ನೇ ಹೇಟ್ ಮಾಡ್ಬೇಕಾಗುತ್ತೆ. ಈಗ ನೀವ್ ಹೇಳ್ಬೋದು, ನಾನ್ ಬೆಳಗ್ಗೆ ಬೇಗ ಹೇಳೋದನ್ನ ಹೇಟ್ ಮಾಡ್ತೀನಿ, ಓದೋದನ್ನ, ಕೆಲ್ಸಕ್ ಹೋಗೋದನ್ನ ಹೇಟ್ ಮಾಡ್ತೀನಿ, ಡಿಸಿಪ್ಲಿನ್ಡ್ ಆಗಿ ಇರೋದನ್ನೇ ಹೇಟ್ ಮಾಡ್ತೀನಿ, ಅದಕ್ಕೆ ಯಾವ್ದನ್ನು ಮಾಡಲ್ಲ. ಐ ಹೇಟ್ ಇಟ್ ಸೊ ಐ ಸ್ಟಾಪ್ ಇಟ್ ಅಂತ ನೀವ್ ಅನ್ಕೊಂಡ್ರೆ ಆಗ್ಲೂ ನಿಮ್ ಮೈಂಡ್ ದಾರಿ ತಪ್ಪಿದೆ ಅಂತಾನೆ ಅರ್ಥ. ಯಾಕಂದ್ರೆ ಇದನ್ ಹೇಟ್ ಅಲ್ಲ, ವೀಕ್ ಮೈಂಡ್ ಸೆಟ್ ಅಂತಾರೆ. ನಿಮ್ಗೆ ಡೀಪ್ ಸೈಕಾಲಜಿನ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಹೇಟ್ ಅಂದ್ರೆ ಏನು? ಯಾವ್ದೇ ವಿಷಯ, ಕೆಲ್ಸ ಅಥವಾ ವ್ಯಕ್ತಿ ನಿಮ್ ಎನರ್ಜೀಸ್ ನ ಡ್ರೈನ್ ಮಾಡ್ತಿದ್ರೆ ನಿಮ್ ಮನ್ಸಿನಲ್ಲಿ ಅದ್ರ ಬಗ್ಗೆ ಒಂದ್ ತಿರಸ್ಕಾರ, ರೆಸಿಸ್ಟೆನ್ಸ್ ಬರುತ್ತೆ ನೋಡಿ, ಅದನ್ನ ಹೇಟ್ ಅಂತ ಇಂಟರ್ಪ್ರಿಟ್ ಮಾಡ್ತೀವಿ. ನಿಮ್ ಜೀವನೋತ್ಸಾಹನ ಕಮ್ಮಿ ಮಾಡೋ ಕೆಲ್ಸನ ನೀವ್ ಸ್ಟಾಪ್ ಮಾಡಿ ಅನ್ನೋದು ಈ ವಿಡಿಯೋ ಇಂದ ನನ್ ರಿಕ್ವೆಸ್ಟ್. ಹಾಗಿದ್ರೆ ಈ ಡ್ರೈನ್ ಆಗ್ತಿರೋ ಎನರ್ಜೀಸ್ ನ ಐಡೆಂಟಿಫೈ ಮಾಡಿ ಪ್ರೊಡಕ್ಟಿವ್ ಆಗೋದ್ ಹೇಗೆ? ಈ ಹೇಟ್ ಲೂಪ್ ಇಂದ ಆಚೆ ಬಂದು ನಿಮಗೆ ಇಷ್ಟ ಇರೋ ಕೆಲ್ಸ ಮಾತ್ರ ಚೂಸ್ ಮಾಡೋದ್ ಹೇಗೆ? ಇದನ್ನ ಇದೇ ತರ ಸಿಂಪಲ್ ಆಗಿ ಶಾರ್ಟ್ ಆಗಿ ನೆಕ್ಸ್ಟ್ ವಿಡಿಯೋ ನಲ್ಲಿ ಹೇಳ್ತೀನಿ. ಇಷ್ಟ ಇಲ್ದಿರೋ ಕೋರ್ಸ್ ಅಥವಾ ಜಾಬ್ ನಲ್ಲಿ ಸಿಕ್ಕಾಕೊಂಡು ಕನ್ಫ್ಯೂಸ್ ಆಗಿರೋ ನಿಮ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಮನಸಾಲಜಿ ವಿತ್ ಚೈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಇದೇ ತರ ವ್ಯಾಲ್ಯೂಬಲ್ ಕಾಂಟೆಂಟ್ ನ ಸಪೋರ್ಟ್ ಮಾಡಿ. ಸಿಗೋಣ, ಬಾಯ್.